ಇನ್ಸ್ಟಾಗ್ರಾಮಲ್ಲಿ ಈಗ ಮದುವೆ ಆಗಿರುವಂತಹ ಹೆಣ್ಮಕ್ಳುಗಳಿರುವಂಥದ್ದು ಅಥವಾ ವಯಸ್ಸಾಗಿರೋ ಅಂಕಲ್ ಈ ಥರದ್ದು ಘಟನೆಗಳು ನಡೀತಾ ಇದೆ. ನಿಮಗೂ ಕೂಡ ಅದೇ ರೀತಿ ಆಗಿರುವಂಥದ್ದು, ಮದುವೆ ಆಗಿದೆ, ನನಗೆ ಮಕ್ಕಳಿದೆ, ಈ ಥರದ್ದು ಏನು ಕೂಡ ನಿಮ್ಮ ಹತ್ರ ಇಲ್ಲಿವರೆಗೂ ಹೇಳ್ಕೊಂಡೇ ಇಲ್ಲ ಸರ್, ಇವತ್ತಿಗೆ ಹೇಳೇ ಇಲ್ಲ ಸರ್ ಆ ಥರದ್ದೇನು. ನಿಮ್ಮ ಮನೆಗೆ ಬಂದಾಗ ಇಲ್ಲ ಸರ್, ನಮ್ಮ ಅಕ್ಕ ಕಾಲ್ ಮಾಡಿದ್ರು ಕಾಲೇ ಪಿಕ್ ಮಾಡಲ್ಲ ಸರ್ ಆ ಹುಡುಗಿ. ಅದೇ ಏನು ತಪ್ಪು ಮಾಡಿದಾರೇನೋ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಹೊಸ ಹುಡುಗಿ ಬಂದಿದ್ದಕ್ಕೆ 3 ದಿನ ಶೆಲ್ಟರ್ ಕೊಟ್ಟಿದ್ದು ನಮ್ಮ ಅಕ್ಕ ಮಾಡಿದ ತಪ್ಪ ಸರ್, ನೀವೇ ಹೇಳಿ. ಈಗ ಮನೆಯಲ್ಲೇ ಉಳಿಸ್ಕೊಂಡಿದ್ರ ನೀವು ಅವ್ರ ಅಕ್ಕ ಮನೇಲಿ? 3 ದಿನ ನಮ್ಮ ಅಕ್ಕ ಮನೆಯಲ್ಲೇ ಇದ್ಲು ಸರ್ ಅವಳು. ಆಗ ಕೂಡ ನಿಮ್ಮನ್ನೇ ಮದುವೆ ಆಗ್ತೀನಿ, ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಮದುವೆ ಆಗಿದೆ. ಮದುವೆ ಆಗಿ 3 ಮಕ್ಕಳಿದ್ದಾರೆ ಅಂತ ಹೇಳ್ತಾವ್ರೆ. ಅವ್ರ ಊರವರೇ ಹೇಳಿದ್ದು, ಬೇರೆ ಯಾರೂ ಅಲ್ಲ. ಈಗ ನಿಮ್ಗೆ ನ್ಯಾಯ ಬೇಕು ಅಂತ? ನ್ಯಾಯ ಬೇಕು ಸರ್ ನನಗೆ. ಯಾವ ಥರ ನ್ಯಾಯ ಬೇಕು ನಿಮಗೆ? ನಿಮಗೆ ಯಾವ ಥರ ನ್ಯಾಯ ಕೇಳ್ತಾ ಇದ್ದಾರೆ, ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ನಂಗೆ ದುಡ್ಡು ಬೇಡ ಸರ್. ನನಗೆ ದುಡ್ಡು ಇದಲ್ಲ ಸರ್. ಬೇಕಾದರೆ ನಾನು ಸಂಪಾದನೆ ಮಾಡ್ಕೊತೀನಿ. ನನಗೆ ಹೋಗಿರೋ ದುಡ್ಡನ್ನ ನಾನು ಬರೀ 2 ದಿನದಲ್ಲಿ ಬೇಕಾದರೂ ಸಂಪಾದನೆ ಮಾಡ್ಕೊತೀನಿ. ಆ ಥರ ಇದಿದೆ ನನಗೆ. ಬಟ್ ನನಗೆ ಈ ಥರ ನಂಬಿಸಿ ಯಾಕೆ ಮೋಸ ಮಾಡಬೇಕು? ನಂಬಿಸಿ ಮೋಸ ಮಾಡಿದ್ದಕ್ಕೆ ತಾನೇ ನಾನು ಇಲ್ಲಿ ಗಂಟ ಬಂದಿದ್ದು. ಇಲ್ಲ ಅಂದಿದ್ರೆ ಏನಕ್ಕೆ ಬರ್ತಿದ್ದೆ ನಾನು ಇಲ್ಲಿ ಗಂಟ? ಆದರೆ ಅವ್ರನ್ನ ಹುಡ್ಕೊಂಡೇ ಬಂದ್ರೆ ಮಾತಾಡ್ಸ? ಹಾಂ ಸರ್, ಮಾತಾಡಿಸ್ಬೇಕು ಅಂತಲೇ ಬಂದಿದ್ದಾರ್ದ. ಅದು ತುಂಬ ಇಂಟೀರಿಯರ್ ಪ್ಲೇಸ್, ಅದು ಎತ್ತಿನ ಭುಜದ ಹತ್ರ ನೀವು ಹೇಳ್ತಾರೋ. ಅವರು ಹೇಗೆ ಹೋದ್ರಿ ಇಲ್ಲಿಂದ? ಸರ್, ಮೂಡಿಗೆರೆಗೆ ಬಸ್ಸಲ್ಲಿ ಹೋದೆ ಸರ್. ಬಸ್ಸಲ್ಲೇ ಬಂದಿದ್ದು ನಾನು. ಅವಳಿಂದ ನಾನಿರೋ ಕೆಲಸನೂ ದೂರ ಮಾಡಿಕೊಂಡೆ. ಏನು ಕೆಲಸ ಮಾಡ್ತಿದ್ರಿ ಸರ್? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಸಿಡಿ ಲೋನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಔಟ್ಬೇಸಿಸ್ಸು, ಓಕೆನಾ? ಗೌರ್ಮೆಂಟ್ ಕೆಲಸ ಅಲ್ಲ ನನಗೆ. ಔಟ್ಬೇಸಿಸ್ ಔಟ್ಸೋರ್ಸಾಗಿ ಕೆಲಸ ಮಾಡ್ತಿದ್ದಿದ್ದು. ಇನ್ನು ಸರ್, ಅವಳು ಮೊನ್ನೆ 3 ದಿನ ಬರೋದಕ್ಕೆ 3 ದಿನ ರಜೆ ಕೊಡಲಿಲ್ಲ. ಅದಕ್ಕೆ ಕೆಲಸನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಕೆಲಸನೇ ಬಿಟ್ಬಿಟ್ಟು ಅವಳ ಹತ್ರಕ್ಕೆ ಹೋಗಿದ್ದು ನಾನು. ಅದು ಅವಳಿಗೂ ಹೇಳಿಲ್ಲ ಇವತ್ತಿಗೆ. ಕೆಲಸ ಬಿಟ್ಟಾಗ್ದೆ ನಿನ್ನಿಂದಾನೆ ಅಂತ ಹೇಳಕ್ಕೆ ಹೋಗಿಲ್ಲ.